ಪೂರ್ವಾಷಾಢ ನಕ್ಷತ್ರ, ಧನುರಾಶಿ ಇದರ ಬಗ್ಗೆ ಚಿಂತನೆಯನ್ನು ಈಗ ನಡೆಸೋಣ. ಪೂರ್ವಾಷಾಢ ನಕ್ಷತ್ರದವರು ತುಂಬ ಧರ್ಮನಿಷ್ಠರಾಗಿರ್ತಾರೆ, ಸತ್ಯವಾದಿಗಳಾಗಿರ್ತಾರೆ, ಮೃದು ಸ್ವಭಾವವನ್ನು ಹೊಂದಿರ್ತಾರೆ, ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಹಂಬಲವನ್ನು ಹೊಂದಿರ್ತಾರೆ ಪೂರ್ವಾಷಾಢ ನಕ್ಷತ್ರದವರು. ಹಾಗೂ ಅತ್ಯಂತ ಮೃದುವಾದ ಸ್ವಭಾವವನ್ನು ಹೊಂದಿದ್ರೂ ಕೂಡ ವಿನ್ ಆಗೋ ತನಕ ಬಿಡಲ್ಲ, ವಿಜಯಾಕಾಂಕ್ಷಿಗಳು. ಹಾಗೂ ಸೋಲೋದಿಲ್ಲ, ಸೋತ್ರೂ ಒಪ್ಕೊಳ್ಳಲ್ಲ. ಇದು ಪೂರ್ವಾಷಾಢ ನಕ್ಷತ್ರದವರ ಸ್ವಭಾವ ಆಗಿದೆ. ಇವರಿಗೆ ಪೂರ್ವಾಷಾಢ ನಕ್ಷತ್ರದವರ ಬಗ್ಗೆ ಪರಿಚಯಾತ್ಮಕವಾದ ಶ್ಲೋಕ ಹೇಗಿದೆ: ಪೂರ್ವಾಷಾಢಸು ಜಾತಸ್ಯ ಭೋಗಿ ತ್ಯಾಗಿ ಪ್ರಿಯಂ ವದಃ ಧರ್ಮಶೀಲೋ ದೃಢಸ್ನೇಹ ವಿಜಯೀ ಚ ನ ಸಂಶಯ ಅಂತ. ಇವರು ಸುಖವನ್ನು ಅನುಭವಿಸ್ತಾರೆ, ಅಷ್ಟೇ ಇಲ್ಲ, ಮತ್ತೊಬ್ಬರಿಗೂ ಕೂಡ ಕೈ ಎತ್ತಿ ಕೊಡ್ತಾರೆ, ಮತ್ತು ಒಳ್ಳೆಯ ಮಾತುಗಳನ್ನು ಆಡ್ತಾರೆ, ಧರ್ಮಶೀಲರಾಗಿರ್ತಾರೆ, ನ್ಯಾಯಬದ್ಧವಾಗಿರ್ತಾರೆ, ಮತ್ತು ಸ್ನೇಹವನ್ನು ದೃಢವಾಗಿ ಮಾಡ್ತಾರೆ, ವಿಜಯಶಾಲಿಗಳಾಗಿರ್ತಾರೆ. ನ ಸಂಶಯ. ಇದು ಪೂರ್ವಾಷಾಢ ನಕ್ಷತ್ರದವರ ಸಂಕ್ಷೇಪವಾದ ಒಂದು ಪರಿಚಯ. ಗುರುವಿನ ಆಧಿಪತ್ಯದಲ್ಲಿ ನಕ್ಷತ್ರ ಬರೋದರಿಂದಾಗಿ ಸಾಮಾನ್ಯವಾಗಿ ಧರ್ಮದಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ, ಸಂಸಾರದಲ್ಲಿ ಪ್ರೀತಿಯನ್ನು ಮಾಡ್ತಾರೆ, ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ತಾರೆ. ಇದೆಲ್ಲ ಪೂರ್ವಾಷಾಢ ನಕ್ಷತ್ರದವರ ಸ್ವಭಾವ. ಹಾಗೂ ಅನುರಾಗಿಗಳಾಗಿ ಮತ್ತೊಬ್ಬರಿಗೂ ಸಹಾಯಕರಾಗಿ ಅನೇಕ ವಿಚಾರಗಳನ್ನು ನಿರಂತರ ತಿಳಿದುಕೊಳ್ಳುವಂತಹ ಹಂಬಲವನ್ನು ಹೊಂದಿ ಬದುಕ್ತಾ ಇರ್ತಾರೆ ಪೂರ್ವಾಷಾಢ ನಕ್ಷತ್ರದವರು. ಪೂರ್ವಾಷಾಢ ನಕ್ಷತ್ರಕ್ಕೆ ಅಭಿಮಾನಿ ದೇವತೆ ಅಂದರೆ ನೀರಿನ ಅಭಿಮಾನಿ ದೇವತೆಗಳು. ಅಪ್ಪದೇವತೆಗಳೇ ಪೂರ್ವಾಷಾಢ ನಕ್ಷತ್ರದ ಅಭಿಮಾನಿ ದೇವತೆಗಳು. ಈ ನಕ್ಷತ್ರದ ಚಿಹ್ನೆ ಅದು ಆನೆಯ ಗಜ ಚಿಹ್ನೆ ಅಂತ. ಅಂದರೆ ನೀರಿನಂತೆ ಹರಿತಾ ಇದ್ದರೂ ಕೂಡ ಗಜಬಲವನ್ನು, ಆನೆಯ ಬಲವನ್ನು ಹೊಂದಿರುವವರು ಪೂರ್ವಾಷಾಢ ನಕ್ಷತ್ರದವರು ಅಂತ ನಾವಿಲ್ಲಿ ನಿಖರವಾಗಿ ಹೇಳ್ಬೋದು. ಅದು ಒಂದು ಕಾಡಿನಲ್ಲಿ ಒಂದು ದೊಡ್ಡ ಬಂಡೆ ಇತ್ತಂತೆ. ಅದರ ಕೆಳಗಡೆ ಒಂದು ಝರಿ ಹರಿತಾ ಇತ್ತು, ನೀರು ಹರಿತಾ ಇತ್ತು. ಆ ಸಣ್ಣಿನ ನೀರಿನ ಹರಿವನ್ನು ನೋಡಿ ಬಂಡೆಗಲಿಗೆ ಅಹಂಕಾರ. ನಾನು ಎಷ್ಟು ವರ್ಷದಿಂದ ಇಲ್ಲಿದ್ದೀನಿ ಕಾಡಲ್ಲಿ, ನಾನು ಎಷ್ಟು ಅಚಲನಾಗಿದ್ದೀನಿ, ಈ ನದಿ ನೀರು ಸುಮ್ಮನೆ ಪುಳು ಹರಿಯುತ್ತಿದ್ದು ಏನಿದು ಅಂತ ಒಂದು ದಿವಸ ಅದಕ್ಕೆ ತಮಾಷೆ ಮಾಡ್ತಂತೆ. ನದಿ ನೀರು ಏನು ಮಾತನಾಡೋದಿಲ್ಲ, ಸುಮ್ಮನೆ ಆಗಿಬಿಡುತ್ತೆ. ಆ ಬಂಡೆ ಒಂದು 5 ವರ್ಷ 10 ವರ್ಷ ಆದಮೇಲೆ ಆ ಬಂಡೆಗಲ್ಲು ಮಧ್ಯದಲ್ಲೇ ಒಂದು ದೊಡ್ಡ ರಂಧ್ರ ಓಪನ್ ಆಗಿತ್ತಂತೆ. ಈ ನದಿ ನೀರು ಏನು ಮಾಡ್ತು ಅಂದರೆ ನಿಧಾನವಾಗಿ ಹರಿದು ಬಂಡೆಗಲ್ಲನ್ನೇ ಕೊರೆದು ಹಾಕುತ್ತೆ. ಇದು ಬಂಡೆಗಲ್ಲಿಗೆ ಆಶ್ಚರ್ಯ, ಅದು ಹೇಗೆ ಸಾಧ್ಯ ಆಯಿತು ನಿನಗೆ, ಇಷ್ಟು ಸಣ್ಣ ವ್ಯಕ್ತಿಗೆ ಅಂತ. ಆವಾಗ ನದಿ ನೀರು ಹೇಳ್ತು, ಅದಕ್ಕೆ ಅಹಂಕಾರ ಇಲ್ಲ, ಕೊಚ್ಕೊಳ್ಳೋದಿಲ್ಲ, ಅಥವಾ ಆಟಾಟೋಪಗಳಿಲ್ಲ, ಶಾಂತವಾಗಿ ಒಂದೇ ವಿಧವಾದ ನಿರಂತರ ಪ್ರಯತ್ನದಿಂದ ಬಂಡೆಗಲ್ಲನ್ನೇ ಕೊರೆದು ಹಾಕ್ತದೆ ನದಿ ನೀರು. ಹಾಗೆಯೇ ಪೂರ್ವಾಷಾಢ ನಕ್ಷತ್ರದವರು ಹೀಗೇ ಇರ್ತಾರೆ, ನಿರಂತರ ಪ್ರಯತ್ನಶೀಲರಾಗಿರ್ತಾರೆ. ವಿಜಯ ಸಿಗುವ ತನಕ ಉಸಿರು ಬಿಡೋದೇ ಇಲ್ಲ ಅವರು, ಆಮೇಲೆ ನಿಟ್ಟುಸಿರು ಬಿಡೋದು, ಆಮೇಲೆ ನೆಮ್ಮದಿ. ಇದು ಪೂರ್ವಾಷಾಢ ನಕ್ಷತ್ರದವರ ಒಂದು ಶ್ರೇಷ್ಠತೆ ಹಾಗೂ ಅಸಾಧಾರಣ್ಯ. ಇಂತಹ ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರು ನಿಜಕ್ಕೂ ಕೂಡ ಧರ್ಮನಿಷ್ಠರಾಗಿರ್ತಾರೆ, ಸೌಂದರ್ಯವನ್ನು ಕೂಡ ಹೆಚ್ಚು ಅಪೇಕ್ಷೆ ಪಡ್ತಾರೆ, ಮತ್ತು ಕಲೆ, ಸಾಹಿತ್ಯ, ಸಂಗೀತ ಇವುಗಳಲ್ಲೆಲ್ಲ ಮತ್ತು ಕಲಾತ್ಮಕವಾದ ಪ್ರತಿಭೆಗಳನ್ನು ಹೊಂದಿರ್ತಾರೆ. ಭಕ್ತಿ, ಹರಿಭಜನೆ, ಹರಿಸ್ಮರಣೆ ಇವುಗಳಲ್ಲೂ ಕೂಡ ಅತ್ಯಂತ ಆಸಕ್ತಿಯನ್ನು ಹೊಂದಿರ್ತಾರೆ. ನಿರಂತರ ಹರಿಭಜನೆಯಿಂದ ಏನನ್ನೂ ಕೂಡ ಸಾಧಿಸಿಕೊಳ್ಬೋದು. ನಾವು ಮಾಡುವಂತಹ ಅನೇಕ ಪಾಪ ಪಕ್ಷಿಗಳೆಲ್ಲವೂ ಕೂಡ ಹಾರಿ ಹೋಗುತ್ತೆ. ಯಾರ ಮನೆಯಲ್ಲಿ ಹರಿಭಜನೆ ಕೇಳಿಸುತ್ತೋ ಯಾವ ಗ್ರಹಗಳ ದೋಷಗಳು ಅಲ್ಲಿ ಬರೋದೇ ಇಲ್ಲ. ಅಲ್ಲಿ ಗ್ರಹಗಳು ಒಳ್ಳೆಯದನ್ನು ಮಾಡಲಿಕ್ಕೆ ಮಾತ್ರ ಬರ್ತಾರೆ ಹೊರತು ಇನ್ಯಾವ ಕಾರಣಕ್ಕೂ ಬರಲ್ಲ, ಯಮದೇವರೂ ಬರಲ್ಲ. ಅಂತಹ ಹರಿಭಜನೆ ಮೊದಲಾದವುಗಳಲ್ಲಿ ಆಸಕ್ತಿಯನ್ನು ಹೊಂದಬೇಕು. ಹರಿನಾಮ ಸ್ಮರಣೆಗಳಲ್ಲಿ ಅಂತಹ ಆಸಕ್ತಿ ಪೂರ್ವಾಷಾಢ ನಕ್ಷತ್ರದವರಿಗೆ ವಿಶೇಷವಾಗಿ ಇರುತ್ತೆ. ಆ ಪೂರ್ವಾಷಾಢ ನಕ್ಷತ್ರಕ್ಕೆ ಪ್ರಕೃತದಲ್ಲಿ ಚತುರ್ಥ ಸ್ಥಾನದಲ್ಲಿ ಶನಿ, ಮೀನದಲ್ಲಿ ಶನಿ ಇರೋದರಿಂದಾಗಿ, ಗೋಚಾರದಲ್ಲಿ ಚತುರ್ಥ ಸ್ಥಾನದಲ್ಲಿ ಅದು ಸುಖ ಸ್ಥಾನದಲ್ಲಿ ಶನಿ ಇರೋದರಿಂದಾಗಿ ಸುಖಕ್ಕೆ ಸ್ವಲ್ಪ ಸಮಸ್ಯೆಗಳಿರುತ್ತೆ. ಅಷ್ಟಮ ಸ್ಥಾನಕ್ಕೆ ಗುರು ಇಲ್ಲಿಯ ತನಕ ತುಂಬ ಚೆನ್ನಾಗಿ ಗುರುಬಲ ಇದೆ. ಮುಂದೆ ಜೂನ್ ತಿಂಗಳಾದಮೇಲೆ ಕರ್ಕಾಟಕಕ್ಕೆ ಗುರು ಪ್ರವೇಶ ಮಾಡಿದಾಗ ವಿನಾಕಾರಣ ಚಿಂತೆ ಹೆಚ್ಚಾಗುತ್ತೆ, ಮತ್ತು ದುಷ್ಟ ಜನರ ಸಹವಾಸ ಆಗಿ ಅದರಿಂದ ಅನರ್ಥ ಅನುಭವಿಸುವ ಕಾಲವೂ ಕೂಡ ಬರುತ್ತೆ. ಮತ್ತು ಹೆಚ್ಚಿನ ಸಂಪಾದನೆಯಲ್ಲಿ ಹಿನ್ನಡೆ ನಡೆಯುತ್ತೆ.
ಹೀಗೆಲ್ಲ ಸಮಸ್ಯೆಗಳಿದೆ. ಆದ್ದರಿಂದ ಗುರುಗಳ ಅನುಗ್ರಹ ಯಾವತ್ತೂ ತಪ್ಪಬಾರದು. ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಬೇಕು. ವಾಸ್ತವವಾಗಿ ಈ ಪೂರ್ವಾಷಾಢ ನಕ್ಷತ್ರದವರಿಗೆ ಲಗ್ನದಲ್ಲೇ ರಾಶಿಯಲ್ಲೇ ಸಹಜವಾಗಿ ಗುರುವಿನ ಅನುಗ್ರಹ ಇದೆ. ಆದರೆ ಗೋಚಾರದಲ್ಲಿ ಮಾತ್ರ ಆ ಸಮಸ್ಯೆ ಬರ್ತಾ ಇರೋದರಿಂದಾಗಿ ಆ ಗುರುಗಳ ಅನುಗ್ರಹವನ್ನು ಹೆಚ್ಚು ಪಡೆದುಕೊಳ್ಳುವುದಕ್ಕೆ ನೀವೊಂದು ಪ್ರಯತ್ನವನ್ನು ಮಾಡಲೇಬೇಕು. ಮತ್ತು ಶನಿದೇವರ ಅನುಗ್ರಹವೂ ಕೂಡ ಪಡೆದುಕೊಳ್ಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ನಿಮಗೆ ಒಂದು ಉಪಾಯವನ್ನು ಹೇಳ್ತೀನಿ, ಅದರಂತೆ ಮಾಡಿ. ಇಲ್ಲಿ ಹೇಳಿದ್ದು ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕವಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ, ನಿಮ್ಮ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳಿದ್ದರೂ ನೀವು ಲಕ್ಷ್ಮೀ ನಿಲಯನಾಗಿರುವಂತಹ ಶ್ರೀ ನಾರಾಯಣ ದೇವರನ್ನು ಅಥವಾ ಶ್ರೀಕರ ನಾರಾಯಣ ದೇವರನ್ನು ವಿಶೇಷವಾಗಿ 1 ವರ್ಷಗಳ ಕಾಲ ಅಖಂಡವಾಗಿ ಸೇವಿಸಿರಿ, ಆರಾಧಿಸಿರಿ, ಭಜಿಸಿರಿ ಹಾಗೂ ಅವರ ಬಗ್ಗೆ ತಿಳಿದುಕೊಳ್ಳಿರಿ. ಆಗ ನಿಮ್ಮ ಕಷ್ಟಗಳು ಅದು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಪರಿಹಾರವಾಗುತ್ತೆ. ನಾವು ಒಂದು ಹೆಜ್ಜೆ ರಸ್ತೆಯಲ್ಲಿ ಇಟ್ಟಾಗ ಆ ಮಾರ್ಗ ಅತ್ಯಂತ ದೀರ್ಘವಾದ ಮುಂದಿನ ಮಾರ್ಗ ಎಲ್ಲವೂ ಕೂಡ ಹೇಗೆ ಗೋಚರವಾಗುತ್ತೋ ಹಾಗೆ ಒಂದು ಹೆಜ್ಜೆ ನಾವು ಶ್ರೀಕರ ನಾರಾಯಣ ದೇವರ ಬಳಿ ಇಟ್ಟಾಗ ನಮ್ಮ ಭವಿಷ್ಯದ ಮುಂದಿನ ಎಲ್ಲ ದಾರಿಯೂ ಕೂಡ ಗೋಚರವಾಗುತ್ತೆ. ಲಕ್ಷ್ಮೀ ವೀಕ್ಷಣವೆಂಬ ಶ್ರೀಮನ್ನಾರಾಯಣ ದೇವರ ವೀಕ್ಷಣ ಎಂಬ ದೀಪ ಆ ದಾರಿಯಲ್ಲಿ ಬೆಳಗುತ್ತೆ. ನಿರಾತಂಕವಾಗಿ ನಾವು ಸಂತೋಷ, ಉಲ್ಲಾಸ, ಉತ್ಸಾಹಗಳಿಂದ ಆ ದಾರಿಯಲ್ಲಿ ನಾವು ಚೇತೋಹಾರಿಗಳಾಗಿ ನಾವು ಸಾಗಬಹುದು. ಅದಕ್ಕೋಸ್ಕರ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಎಂಬಂತೆ ಶ್ರೀ ಲಕ್ಷ್ಮೀನಾರಾಯಣ ದೇವರು ನಮ್ಮ ವಿಷಯದಲ್ಲಿ ಪ್ರಸನ್ನರಾದರೆ ಅದಕ್ಕಿಂತ ಸಂತೋಷದ ಸಂಗತಿ ಮತ್ತೊಂದು ಇರೋದಿಲ್ಲ. ಈ ಜನ್ಮ ಸಿಕ್ಕಿರುವುದೇ ನಮಗೆ ಲಕ್ಷ್ಮೀನಾರಾಯಣ ದೇವರ ಸೇವೆಗೋಸ್ಕರ ಅಂತ ತಿಳಿದು ಈ ಒಂದು ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಯಾವುದೇ ಕೆಲಸಗಳ ಅಡ್ಡಿ ಆತಂಕಗಳ ಪರಿಹಾರಕ್ಕೋಸ್ಕರವಾದರೂ ಕೂಡ 1 ವರ್ಷಗಳ ಕಾಲ ಅಖಂಡವಾಗಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ಸೇವೆಯನ್ನು ಮಾಡಿ ಎಲ್ಲ ಗ್ರಹಬಾಧೆಗಳೂ ಕೂಡ ದೂರತೋಪಾಸ್ತವಾಗುತ್ತೆ. ಹಾಗೂ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ಅದು ಸಿದ್ಧಿಯಾಗುತ್ತೆ. ಅಥವಾ ಗ್ರಹಗಳಲ್ಲಿ ಈಗಾಗಲೇ ಹೇಳಿದಂತೆ ಒಳ್ಳೆಯದಿದ್ದರೂ ಕೂಡ ಅದು ನಮಗೆ ವರವಾಗಿ ನಮಗೆ ದೊರಕುತ್ತೆ. 1 ವರ್ಷಗಳ ಕಾಲ ಸೇವೆ ಕಠಿಣವಾಗಿದ್ದರೆ ಅಧಿಕ ಮಾಸದ 1 ತಿಂಗಳ ಸೇವೆನಾದರೂ ಕೂಡ ಮಾಡಿ. ಅಧಿಕ ಮಾಸದ ಈ ಸೇವೆ ತುಂಬ ಚೆನ್ನಾಗಿರುತ್ತೆ. ನಾವು ಆಚರಿಸುವ ಶ್ರೀಕರ ನಾರಾಯಣ ದೇವರ ಅಧಿಕ ಮಾಸದ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ಇದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ನಿತ್ಯವೂ ಕೂಡ ಭಾಗವತ ಗ್ರಂಥದ ಶ್ರವಣ ಇರುತ್ತೆ. ಸಕಲ ಪಾಪಗಳನ್ನು, ಸಕಲ ದುರಿತಗಳನ್ನು, ಸಕಲ ಬಾಧೆಗಳನ್ನು ಸುಟ್ಟು ಭಸ್ಮೀಭೂತವನ್ನಾಗಿಸುವ ಭಾಗವತದ ಒಂದೊಂದು ವಿಚಾರಗಳು, ಒಂದೊಂದು ಶ್ಲೋಕಾರ್ಥಗಳು ಅದ್ಭುತವಾದ ನಮ್ಮ ಜೀವನದ ದಿವ್ಯ ಔಷಧಿಯಾಗಿ ನಮ್ಮ ಉಪಕಾರಿಯಾಗುತ್ತೆ. ಅಂತಹ ಭಾಗವತ ಗ್ರಂಥದ ಶ್ರವಣ, ನಿತ್ಯವೂ ಕೂಡ ತೀರ್ಥಕ್ಷೇತ್ರಗಳ ಮಾನಸ ಯಾತ್ರೆ ಹಾಗೂ ನಿತ್ಯವೂ ಶ್ರೀಕರ ನಾರಾಯಣ ದೇವರಿಗೆ ಸಹಸ್ರನಾಮಾರ್ಚನೆ, ಸೂರ್ಯೋದಯ ಕಾಲದಲ್ಲಿ ಕನಕಾಭಿಷೇಕ ಸೇವೆ ಹಾಗೂ ಅನೇಕ ಬಗೆಯ ಜ್ಯೋತಿಷ ವಿಚಾರಗಳು, ಹೀಗೆ ಹಲವಾರು ಆಕರ್ಷಕವಾದ ಈ ಒಂದು ಸಾಧನೆಯಲ್ಲಿ, ಒಂದು ಥರ ಕ್ಲಾಸ್ ರೂಪದಲ್ಲಿ ನಡೆಯುವಂತಹ ಈ ಸಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ನಿಮ್ಮ ಜೀವನವನ್ನು ಸಾಧನಮಯವನ್ನಾಗಿ ಮಾಡಿಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೂ ಕೂಡ ಇರುವ ಏಕೈಕ ಪರಿಹಾರ ಅದು ಲಕ್ಷ್ಮೀಪತಿಯಾದ ಶ್ರೀಕರ ನಾರಾಯಣ ದೇವರ ಸೇವೆ ಎಂಬುದನ್ನು 3 ಕಾಲಗಳಲ್ಲಿಯೂ ಕೂಡ ನೀವು ಮರೆಯಬೇಡಿ. ಇದು ಅತ್ಯಂತ ಕಠಿಣವಾದ ವಿಚಾರ ಹಾಗೂ ಅತ್ಯಂತ ಸತ್ಯವಾದ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡು ನೀವು ದೇವರ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನು ಈಗ ನೀವು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ನಮ್ಮಿಂದ ಮುಂದಿನ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.